ಸೀರೀಸ್ ಮೋಟರ್ ಒಳಗೆ ಶಂಟ್ ಮೋಟರ್ ಒಳಗೆ. ಬಟ್ ಸೀರೀಸ್ ಮೋಟರ್ ಹಂಗಲ್ಲ. ಕರೆಂಟ್ ಲೋಡ್ ಕರೆಂಟ್ ಎಷ್ಟು ಇರ್ತೈತಿ ಅಷ್ಟೇ ಆರ್ಮೇಚರ್ ಕರೆಂಟ್ ಇರ್ತೈತಿ, ಅಷ್ಟೇ ಸೀರೀಸ್ ಇರ್ತೈತಿ. ಯಾಕಂದ್ರೆ ಬಿಕಾಸ್ ಆಫ್ ದಟ್ ಲೋಡ್ ಕರೆಂಟ್ ಪಾಸಿಂಗ್ ಥ್ರೂ ದಿ ಸೀರೀಸ್ ಫೀಲ್ಡ್ ರನ್ನಿಂಗ್ ಪಾಸಿಂಗ್ ಥ್ರೂ ದಿ ಆರ್ಮೇಚರ್ ಕರೆಂಟ್ ಸೇಮ್ ಡೈರೆಕ್ಷನ್ ಇರೋದ್ರಿಂದ ಎಷ್ಟು ಇರ್ತೈತಿ ಇದು ಅಷ್ಟೇ ಇರ್ತೈತಿ, ಇದು ಅಷ್ಟೇ ಇರ್ತೈತಿ. ಇದರೊಳಗ ಸೀರೀಸ್ ಮೋಟರ್ ಸೀರೀಸ್ ಮೋಟರ್ ಕರೆಂಟ್ ಇಕ್ವೇಷನ್ ಫಾರ್ ಸೀರೀಸ್ ಮೋಟರ್ ಅಂದ್ರೆ IL ISC IA. ಫಾರ್ ಶಂಟ್ ಮೋಟರ್ ಅಂದ್ರೆ IL IA plus ISC. ಕರೆಂಟ್ ಇಕ್ವೇಷನ್ ಫಾರ್ ಶಂಟ್ ಮೋಟರ್. ಫಾರ್ ಶಂಟ್ ಮೋಟರ್ ಕರೆಂಟ್ ಇಕ್ವೇಷನ್ ಶಂಟ್ ಮೋಟರ್ ಅಂದ್ರೆ ಶಂಟ್ ಮೋಟರ್ ನ ಕರೆಂಟ್ ಇಕ್ವೇಷನ್ ಅಂದ್ರೆ IL IA plus ISC. ಅದೇ ನಾವು ಸೀರೀಸ್ ಮೋಟರ್ ಕರೆಂಟ್ ಇಕ್ವೇಷನ್ ಏನು IL ISC IA. ಯಾಕಂದ್ರೆ ಬಿಕಾಸ್ ಆಫ್ ದಟ್ ಕರೆಂಟ್ ಪಾಸಿಂಗ್ ಥ್ರೂ ದಿ ಸೀರೀಸ್ ಫೀಲ್ಡ್ ರನ್ನಿಂಗ್ ಪಾಸಿಂಗ್ ದಿ ಆರ್ಮೇಚರ್ ಸೇಮ್ ಡೈರೆಕ್ಷನ್ ಹೋಗೋದ್ರಿಂದ ಏನಾಗುತ್ತೆ, ಕರೆಂಟ್ ಎಲ್ಲಿ ಡಿವೈಡ್ ಆಗಲ್ಲ, ಸೇಮ್ ಇದರಲ್ಲಿ ಪಾರ್ಟ್ನಲ್ಲಿ ಹೋಗೋದ್ರಿಂದ ಕರೆಂಟ್ ಮಸ್ಟ್ ಬಿ ಲೋಡ್ ಕರೆಂಟ್ ಎಷ್ಟು ಇರುತ್ತೆ ಅಷ್ಟೇ ಸೀರೀಸ್ ಫೀಲ್ಡ್ ಕರೆಂಟ್ ಇರುತ್ತೆ, ಅಷ್ಟೇ ಆರ್ಮೇಚರ್ ಕರೆಂಟ್ ಇರುತ್ತೆ. ಅದರೊಳಗ ಯಾವ ಮಾಡೋದು ಲೋಡ್ ಕರೆಂಟ್ ಇಸ್ ಈಕ್ವಲ್ ಟು load current is equal to there load current is equal to IL means load current is equal to armature current is equal to ಏನ is equal to ಇದು ಪ್ರಕಾರ is equal to ಏನು series field current. ಅಲ್ಲ IA is equal to ಇಲ್ಲಿ ಶಂಟ್ ಮೋಟರ್ನಲ್ಲಿ ಯಾವಾಗಲೂ ಆರ್ಮೇಚರ್ ರೆಸಿಸ್ಟೆನ್ಸ್ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ. ಆರ್ಮೇಚರ್ ರೆಸಿಸ್ಟೆನ್ಸ್ ಆರ್ಮೇಚರ್
ಮೋಟರ್ಸ್ ಶಂಟ್ ಮೋಟರ್ನ ತಗೊಂಡಾಗ ಆರ್ಮೇಚರ್ ವೈಂಡಿಂಗ್ ಒಳಗೆ ಆರ್ಮೇಚರ್ ರೆಸಿಸ್ಟೆನ್ಸ್ ಲೆಸ್ ಸ್ಮಾಲ್ ಇರ್ತೈತಿ ಶಂಟ್ ಫೀಲ್ಡ್ ರೆಸಿಸ್ಟೆನ್ಸ್ ಕ್ವೈಟ್ ಲಾರ್ಜ್ ಶಂಟ್ ಫೀಲ್ಡ್ ವೈಂಡಿಂಗ್ ಕ್ವೈಟ್ ಲಾರ್ಜ್ the shunt field winding has more number of turns with the cross sectional area. ಯಾವ number of turns ಬೇರೆ ಇರ್ತದೆ ಜಾಸ್ತಿ shunt field winding number of turns cross sectional area ಇರ್ತದೆ ಜಾಸ್ತಿ ಆಗುತ್ತೆ number of turns ಜಾಸ್ತಿ cross sectional area ಜಾಸ್ತಿ ಆಗುತ್ತೆ shunt field winding cross sectional area number of turns is more but ಅದೇ ಇದರೊಳಗೆ ಸೀರೀಸ್ ಮೋಟರ್ ಒಳಗೆ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇದು ಜಾಸ್ತಿ ಇರ್ತದೆ ಅದರ ಅಪೋಸಿಟ್ ಯಾವುದು ಅದರಲ್ಲಿ ಸೀರೀಸ್ ಮೋಟರ್ ಅಂತ ಹೇಳ್ತೇವೆ ನಾವು ದ ಆರ್ಮೇಚರ್ ಸೀರೀಸ್ ಫೀಲ್ಡ್ ರೆಸಿಸ್ಟೆನ್ಸ್ ಸೀರೀಸ್ ಫೀಲ್ಡ್ ವೈಂಡಿಂಗ್ ವೆರಿ ಫಾರ್ ದ ಸೀರೀಸ್ ಫೀಲ್ಡ್ ರೆಸಿಸ್ಟೆನ್ಸ್ ವೆರಿ ಸ್ಮಾಲ್ ಅಂಡ್ ಮೇಡ್ ಅಪ್ ಆಫ್ ಸ್ಮಾಲ್ ನಂಬರ್ ಆಫ್ ಟರ್ನ್ಸ್ ಅಂಡ್ ಲಾರ್ಜ್ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂದರೆ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಆಗಿದೆ ಕ್ರಾಸ್ ಸೆಕ್ಷನಲ್ ಏರಿಯಾ ಜಾಸ್ತಿ ಆಗಿದೆ ಎಲ್ಲಿ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಬರ್ತನ ಏರಿಯಾ ಕಡಿಮೆ ಬರುತ್ತೆ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಕ್ರಾಸ್ ಸೆಕ್ಷನಲ್ ಏರಿಯಾ ಜಾಸ್ತಿ ಆಗಿದೆ
ಮೋಟರ್ ಇರಬೇಕು ಕಾಂಪೌಂಡ್ ಮೋಟರ್ ಟೈಪ್ ಲಾಂಗ್ ಅಂಡ್ ಶಾರ್ಟ್ ಯಾಕಂದ್ರೆ ಅಲ್ಲಿ ಎರಡು ಸೀರೀಸ್ ಫೀಲ್ಡ್ ಈ ಒಂದು ಸೀರೀಸ್ ಫೀಲ್ಡ್ ಶಂಟ್ ಮೋಟರ್ಗೆ ಶಂಟ್ ಫೀಲ್ಡ್ ಬಟ್ ಕಾಂಪೌಂಡ್ ಮೋಟರ್ these two field winding ಯಾವ ಸೇಮ್ ಪೋಲ್ಗೆ ಈಗ ಇಲ್ಲಿ ಒಂದು ಪೋಲ್ ಇದು ಒಂದು ಸೀರೀಸ್ ಫೀಲ್ಡ್ ಒಂದೇ ಯಾವ ಫೀಲ್ಡ್ ಇರ್ತದ ಯಾವ ಫೀಲ್ಡ್ ಒಂದೇ ಫೀಲ್ಡ್ ಸೀರೀಸ್ ಫೀಲ್ಡ್ ಇನ್ನೊಂದಕ್ಕೆ ಶಂಟ್ ಫೀಲ್ಡ್ ಅಷ್ಟೇ ಬಟ್ ಈ ಕಾಂಪೌಂಡ್ ಮೋಟರ್ ಹಂಗಲ್ಲ ಎರಡು ಫೀಲ್ಡ್ ಸೇಮ್ ಪೋಲ್ ಹಾಕ್ತಾರೆ ಒಂದು ಸೀರೀಸ್ ಇನ್ನೊಂದು ಅಂತವು ಏನಂತ ಹೇಳ್ತಾನ ಕಾಂಪೌಂಡ್ ಮೋಟರ್ ಸೇಮ್ ಪೋಲ್ಗೆ ಒಂದೇ ಪೋಲ್ಗೆ ಎರಡು ಫೀಲ್ಡ್ ರನ್ನಿಂಗ್ ಎರಡು ಫೀಲ್ಡ್ ರನ್ನಿಂಗ್ ಬಟ್ ಸೀರೀಸ್ ಮೋಟರ್ ಸೀರೀಸ್ ಫೀಲ್ಡ್ ರನ್ನಿಂಗ್ ಶಂಟ್ ಮೋಟರ್ ಶಂಟ್ ಫೀಲ್ಡ್ ರನ್ನಿಂಗ್ ಬಟ್ ಕಾಂಪೌಂಡ್ ಮೋಟರ್ ಹಂಗಲ್ಲ ಎರಡು ಫೀಲ್ಡ್ ರನ್ನಿಂಗ್ ಬಂದ್ಬಿಟ್ಟು ಬೋತ್ ಸೀರೀಸ್ ಅಂಡ್ ಶಂಟ್ ಫೀಲ್ಡ್ ಎರಡು ಫೀಲ್ಡ್ ರನ್ನಿಂಗ್ ಒಂದೇ ಸೇಮ್ ಪೋಲ್ ಅಂತವು ಯಾವುವು ಕಾಂಪೌಂಡ್ ಮೋಟರ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ದೀಸ್ ಒಂದೇ ಸೇಮ್ ಪೋಲ್ಗೆ ಎರಡು ಫೀಲ್ಡ್ ರನ್ನಿಂಗ್ ಎರಡು ಫೀಲ್ಡ್ ರನ್ನಿಂಗ್ ಯಾವ